ಭವಾನಿ ಸಂಗ್ರಹ ಅವರೇ, ಯಜಮಾನ್ ಕರೀತಿದ್ದಾರೆ. ಅಬ್ದುಲ್ ಸಾಬ್, ಇಂಜಿನ್ ಕೆಲಸ ಎಲ್ಲ ಮುಗೀತು, ಗಾಡಿ ಸರ್ವಿಸ್ ಬಿಡು. अच्छा साहब, क्या बात है यार, हाथ लगाया तो गाड़ी स्टार्ट होता है. ಅಬ್ದುಲ್, ನಿಮ್ ಕೈಲಿ ಏನೋ ಮ್ಯಾಜಿಕ್ ಇದೆ ಕಣೋ, ಮುಟ್ಟಿದ್ರೆ ಗಾಡಿ ರೆಡಿ. ನಮಸ್ಕಾರ ರಾಮಣ್ಣವ್ರಿಗೆ. ಮಾರಯ್ಯ ಭವಾನಿ ಶಂಕರ್, ನೀವು ಒಳ್ಳೆ ಸುದ್ದಿ ಹೇಳಬೇಕು ಅಂತ ಇದ್ದೆ. ಏನದು? ನೀನು ಇವತ್ತು ಓವರ್ ಟೈಮ್ ಮಾಡ್ಬೇಕಾಗತ್ತೆ. ಆ ಸಾವುಕಾರ ಸೋಮಯ್ಯನವ್ರ ಮನೆಗೆ ಹೋಗು, ಅವ್ರ ಕಾರ್ ಏನು ರಿಪೇರಿ ಬಂದಿದೆ, ಅಲ್ಲೇ ಇದು ಸ್ವಲ್ಪ ರಿಪೇರಿ ಮಾಡ್ಕೊಟ್ಬಿಡ್ತಾ. ಬೇಕಾದಷ್ಟು ಹಣ ಕೊಡ್ತಾರ ಅವರು. ಓವರ್ ಟೈಮ್ ಮಾಡೋಕ್ಕಾಗಲ್ಲ ಇಲ್ಲ, ಯಾವಾಗ ಓವರ್ ಟೈಮ್ ಬೇಕು ಬೇಕು ಅಂತ ಇದ್ದೆ. ಏನಾಯ್ತು ಇವತ್ತು ಇದ್ದಕ್ಕಿದ್ದಾಗ? ಏನ್ ಮಾಡ್ಲಿ, ಇವತ್ತು ಓವರ್ ಟೈಮ್ ಮಾಡಕ್ ಮನ್ಸಿಲ್ಲ, ನಾಳೆ ಬೇಕಾದ್ರೆ ಮಾಡ್ತೀನಿ, ಬರ್ತೀನಿ. ಎಲ್ಲ ಇವನ ಪಾರು, ನಮ್ಮ ಮದುವೆ 25ನೇ ವರ್ಷ ಶುಭಾಶಯಗಳು. ಪಾರು, ಇನ್ನು ನೆನ್ನೆ ಮೊನ್ನೆ ಮದುವೆ ಆದಾಗಿದೆ. ಆಗ್ಲೇ ನಿನ್ ಕೈ ಹಿಡಿದು 25 ವರ್ಷಗಳಾಯ್ತು. ಈ 25 ವರ್ಷ ನಿಮ್ ಪ್ರೀತಿನಲ್ಲಿ 25 ನಿಮಿಷ ತರ ಕಳೆದೋಯ್ತು. ಬಿಡ್ರಿ, ಮಕ್ಕಳು ನೋಡ್ತಿದ್ದಾರೆ. ಎಲ್ಲಿ ಎಲ್ಲಿ? ಅಲ್ಲಿ ನೋಡು. ಹೌದು, ಮನೆ ಪ್ರಶಾಂತವಾಗಿದೆಯಲ್ಲ, ಎಲ್ಲಿ ಹೋಗಿದ್ದಾರೆ ಮಕ್ಕಳು? ಸಿನಿಮಾಕ್ ಹೋಗಿದ್ದಾರೆ. ಸಿನಿಮಾಕ್ಕ? ಹಾಗಾದ್ರೆ ಈಗ ನಾವಿಬ್ರೇನೆ. ನನ್ಗೊಂದು ಅನುಮಾನ ಬರ್ತಾ ಇದೆ. ಏನು? ಬೇಕು ಅಂತ ನೀನು ಮಕ್ಕಳು ಸಿನಿಮಾ ಕಳಿಸ್ಬಿಟ್ಟಿಯಾ? ಹೋಗ್ರಿ. ಎಲ್ಲಿ ಕೈ ಕೊಡು. ಯಾಕೆ? ನಾನ್ ನೋಡ್ತೀನಿ, ಕೊಡು. ಓಹೋ, ಏನ್ರಿ ಹಾಗೆ ನೋಡ್ತಾ ಇದ್ದೀರಾ? ನನ್ನ ಬಹಳ ಗೆಳತಿಯ ಅಂಗೈನಲ್ಲಿರೋ ಅದೃಷ್ಟ ರೇಖೆ ನೋಡ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಾ? ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲಿ ತೋರಿಸಿ, ನಾನು ನೋಡ್ತೀನಿ. ಅದು ಸಂಸಾರದ ಹೊಣೆ, ಮನೆ ಕೆಲಸ ಜವಾಬ್ದಾರಿ ಭಾರ ಹೊತ್ತು ಹೊತ್ತು ಸೌದು ಹೋಗಿದೆ ಪಾರು. ಇಲ್ಲ ರೀ, ಅದು ನಿಮ್ ಪ್ರೀತಿ ಮಾರ್ ಹೋಗಿ ಹಣೆ ಮೇಲ್ ಮೂಡಿದೆ. ಪಾರು, 25 ವರ್ಷ ಕಳೀತು. ಆದ್ರೂ ನೀನ್ ನನ್ನ ಪ್ರೀತಿಸಿದ್ದು, ನಾವಿಬ್ರು ಒಂದಾದದ್ದು ಎಲ್ಲ ನಿನ್ನೆ ಮೊನ್ನೆ ನಡೀತೇನೋ ಅನ್ನೋ ಹಾಗಿದೆ. ಒಬ್ಳೆ ಮಗಳು ಅಂತ ಪ್ರೀತಿಯಿಂದ ಸಾಕಿದ್ದಕ್ಕೆ ಸರಿಯಾಗಿ ಬುದ್ಧಿ ಕಲಿಸ್ತೆ ಕಣಮ್ಮ. ಇಷ್ಟು ದಿವಸ ನೀನ್ ಹೇಳ್ದಂಗ್ ನಾನ್ ಕೇಳ್ಕೊಂಡಿದ್ದೆ, ಇನ್ಮೇಲೆ ನಾನು ಹೇಳ್ದಂಗ್ ನೀನ್ ಕೇಳ್ಕೊಂಡ್ ಬಿಟ್ಟಿರ್ಬೇಕು. ಮತ್ತೆ ಯಾಕೆ ಬಂದಿದ್ಯಾ? ನನ್ನ ಪಾರ್ವತಿನ ಕರ್ಕೊಂಡು ಹೋಗಕ್ ಬಂದೆ. ಹುಚ್ಚಾಗಿ ಮಾತಾಡ್ಬಾರ್ದು. ನೀನ್ ಯಾರು, ಎಲ್ಲಿದೀಯ, ಯಾರ ಎದುರಿಗೆ ಮಾತಾಡ್ತಾ ಇದೀಯಾ ಅನ್ನೋದನ್ನ ಸರಿಯಾಗಿ ಜ್ಞಾಪಿಸ್ಕೊ. ಕೋಟ್ಯಾಧೀಶ್ವರನ ಮಗಳಾಗಿ ಹುಟ್ಟಿ ಕಾರ್ಗಳನ್ನು ತೊಳ್ಕೊಂಡು ಬದುಕೋ ನಿನ್ನಂತ ಜುಜ್ಬಿ ಬೆಲೆ ಬಿದ್ದಿದ್ದಾಳಲ್ಲ, ನನ್ನ ಮಗಳಿಗೆ ಅದೇನ್ ಮಾಟ ಮಂತ್ರ ಮಾಡ್ತೀಯೋ? 2 ಶ್ರುತಿಗಳು ಬರೆಯೋದಕ್ಕೆ ಮಾಟ ಮಂತ್ರಗಳ ಅಗತ್ಯ ಇಲ್ಲ ಸರ್. ಪ್ರೇಮಿಸೋ ಮನಸ್ಸಿರಬೇಕು, ಪ್ರೇಮಕ್ಕೋಸ್ಕರ ಪ್ರಾಣನೇ ತ್ಯಾಗ ಮಾಡುವಂತ ಧೈರ್ಯ ಇರಬೇಕು. ನನಗೂ ಪಾರ್ವತಿಗೆ ಇವೆರಡೂ ಇದೆ. ಅದಕ್ಕೆ ನಾವಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ದೀವಿ, ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಕೂಡ ಮಾಡ್ಕೊಂಡಿದ್ದೀವಿ. ನೀವು ಆಶೀರ್ವಾದ ಮಾಡಿದ್ರೆ. ಆಶೀರ್ವಾದ? ಭವಾನಿ ಶಂಕರ್, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನೀನ್ ಯಾಕೆ ನನ್ನ ಮಗಳು ಬೆನ್ಬಿದ್ದಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೋ. ನಾನ್ ಮನ್ಸು ಮಾಡಿದ್ರೆ ನಿನ್ ಇಲ್ಲ ಅನ್ಸಿ ಈ ಭೂಮಿಗೆ ನಿನ್ ನೆನಪೇ ಇಲ್ದಾಗ ಮಾಡಬಲ್ಲೆ. ಆದ್ರೆ ಜುಜ್ಬಿ ನಿನ್ನಂಥ ನಾಯಿಗೋಸ್ಕರ ನಾನಂತ ಅಪರಾಧ ಮಾಡ್ಲಾರೆ. ನಾನು ಹೇಳ್ದಾಗ ಕೇಳಿದ್ರೆ ಅದೃಷ್ಟ ತೇರ್ತೆ ನಿನ್ ಮನೆ ಬಾಗ್ಲಲ್ಲಿ ನಾಯಿ ಹಾಕಿ ಬಿದ್ದಿರ್ತಾಳೆ. ನೀವೇನ್ ಹೇಳ್ತಿದ್ರು ನನಗೆ ಅರ್ಥವಾಗ್ತಿಲ್ಲ ಸಾವುಕಾರ್ರಿ. ಜೀವನದಲ್ಲಿ ಹಣ ಹೊಂದಿದ್ರೆ ಏನ್ ಬೇಕಾದ್ರೂ ಪಡಿಬಹುದು. ಆ ಸಣ್ಣ ಪುಸ್ತಕದಲ್ಲಿ ನಿನ್ನ ಬಾಳಿನ ಭವಿಷ್ಯವೇ ಅಡಗಿದೆ. ಬ್ಲಾಂಕ್ ಚೆಕ್. ಎಷ್ಟು ಬೇಕು? 5 ಲಕ್ಷನೋ 10 ಲಕ್ಷನೋ
ಎಷ್ಟ್ ಬೇಕಾದ್ರೂ ಬರ್ತೀನಿ. ಏನ್ ಬೇಕಾದ್ರೂ ಬರೀಬಹುದಾ? ಏನ್ ಬೇಕಾದ್ರೂ. ಈ ಸಾವುಕಾರ ಲಕ್ಷ್ಮೀಪತಿ ಚೆಕ್ ಯಾವತ್ತೂ ಡಿಸೈನರ್ ಆಗಿಲ್ಲ. ಎಷ್ಟ್ ಬೇಕಾದ್ರೂ ಬರ್ತೀನಿ. ಸಾವುಕಾರ್ರೆ, ಬರ್ಕೊಂಡ್ಯಾ? ಬರ್ಕೊಂಡೆ. ನಿಮ್ ಚೆಕ್ ನಾನರ್ ಮಾಡಿ. ಇಷ್ಟೊಂದು ಧೈರ್ಯ ಬಂತ ನಿನಗೆ? ಸಾವುಕಾರ್ರೆ, ನೀವೇ ಹೇಳಿದ್ರಿ ಏನ್ ಬೇಕಾದ್ರೂ ಬರ್ಕೋ, ಚೆಕ್ ಡಿಸೈನರ್ ಆಗಲ್ಲ ಅಂತ. ದಯವಿಟ್ಟು ನನ್ನ ಪಾರ್ವತಿ ನನಗೆ ಕೊಟ್ಬಿಡಿ. ಸುಬು, ಚಂದ್ರು, ಈ ನಾಯಿನ ಒತ್ತಾಚಿ ತಳ್ಳಿ. ಹೇಳ ಮೇಲೆ ಇನ್ನೊಂದ್ ಸಾರಿ ನನ್ನ ಮಗಳು ನೋಡೋ ಪ್ರಯತ್ನ ನೀನ್ ಮಾಡ್ದೆ, ನಿನ್ ನಾಲ್ಗೆ ಸೀಳಿ ಕೈ ಕಾಲು ಮುರಿದು ನೀನ್ ಬಾಡಿನೆಲ್ಲ ಪೀಸ್ ಪೀಸ್ ಮಾಡಿ ನನ್ನ ನಾಯಿಗೆ ಹಾಕ್ತೀನಿ. ಹಾಕೋ ಗೇಟು. ಹುಟ್ಟಿದ ಮನೇನ, ಪ್ರೀತಿಸೋ ತಂದೆನ, ಕೋಟ್ಯಾಂತರ ರೂಪಾಯಿ ಆಸ್ತಿನ ಬಿಟ್ಟು ನಮ್ಮನೆಗೆ ಬಂದಿದ್ದೀನ್ರಿ. ನಮಸ್ತೆ ಅಂಕಲ್. ನಮಸ್ತೆ. ಏನೇ ಚಂದ್ರು, ಇಷ್ಟು ದಿವಸ ಯಾವ ಊರಿಗೆ ಹೋಗಿದ್ದೆ? ಇದೇ ಊರ್ನಲ್ಲಿದ್ನಲ್ಲ ಅಂಕಲ್. ಅವ್ರು ಇದೇ ಊರಲ್ಲಿ ಇದ್ರು ಫಾರಿನ್ ಅಲ್ಲಿ ಇದ್ದ ಹಾಗೆ ಡ್ಯಾಡ್. ಸೂರ್ಯ ಹುಟ್ಟೋದು ಗೊತ್ತಾಗಲ್ಲ, ಸೂರ್ಯ ಮುಳುಗೋದು ಗೊತ್ತಾಗಲ್ಲ. 24 ಗಂಟೆ ಓದು, ಪುಸ್ತಕ ಪುಸ್ತಕ ಓದು, ಬರೀ ಅಷ್ಟೇ ಡ್ಯಾಡ್. ಬುದ್ಧಿವಂತರೆಲ್ಲ ಹಾಗೇನಮ್ಮ, ದೊಡ್ಡವ್ರು ಹೇಳಲ್ವಾ, ವಿದ್ಯಾ ತುರಾಣಾಂ ನ ಸುಖಂ ನ ನಿದ್ರಾ ಅಂತ. ಹೌದು, ಒಬ್ಬನೇ ಬಂದ್ಯಾ? ಇಲ್ಲ ಅಂಕಲ್, ರೇಣುಕಾ ಜೊತೆ ಬಂದಿದ್ದೀನಿ. ಅದು ಗೊತ್ತಾಯ ನನಗೆ. ನಿಮ್ ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದ್ಯಾ ಅಂತ ನಾ ಕೇಳಿದ್ದು. ನಾಳೆ ಕರ್ಕೊಂಡು ಬರ್ತೀನಿ. ಅವರು ನಂಬ್ಕೊಂಡ್ರೆ ನಾಳೆ ಕೇಳಿ ಮತ್ತೆ ಇದೇ ಮಾತನ್ನೇ ಹೇಳ್ತಾರೆ. ನೋಡಯ್ಯ ಚಂದ್ರು, ಒಬ್ಬರು ಮನೆಗೊಬ್ರು ಹೋಗಿ ಬಂದು ಮಾಡಿದ್ರೇನೆ ಪರಿಚಯ ಆಗೋದು, ವಿಶ್ವಾಸ ಬೆಳೆಯೋದು, ಸಂಬಂಧಕ್ಕೆ ಅವಕಾಶ ಆಗೋದು. ನೋಡು, ಒಂದ್ ಕೆಲಸ ಮಾಡು, ನಾಳೆ ನಿಮ್ಮಪ್ಪ ನಿಮ್ಮಮ್ಮ ಎಲ್ರನ್ನೂ ನಮ್ಮ ಮನೆಗೆ ಊಟ ಕರ್ಕೊಂಬ. ಏನ್ ಸುಧಾ, ಬನ್ನಿ ರೀ. ಹಾ ಅಪ್ಪಾಜಿ, ಅಮ್ಮ, ರೇಣುಕಾ ನಮ್ಮ ತಾಯಿ. ನಮಸ್ಕಾರ. ಸಾವುಕಾರ ಸೋಮಯ್ಯನವ್ರ ಏಕಮಾತ್ರ ಪುತ್ರಿ ರೇಣುಕಾ. ಹೇಗಿದ್ದಾರೆ ಸಾವುಕಾರರು? ಚೆನ್ನಾಗಿದ್ದಾರೆ. ಹೌದು, ನೀವಿಬ್ರು ಒಂದೇ ಕಾಲೇಜ್ನಲ್ಲಿ ಓದ್ತಾ ಇದ್ದೀರಿ? ಈಗ ಒಂದೇ ಕಾರಲ್ಲಿ ಬಂದಿದ್ದೀರಿ. ನಮ್ ಡ್ಯಾಡಿ ಚಂದ್ರಗ್ ಹೇಳಿದ್ರು, ಚಂದ್ರು ನನಗೆ ಹೇಳಿದ್ರು. ನಾನ್ ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ, ನಾಳೆ ನಮ್ಮನೆಗೆ ಊಟಕ್ಕೆ ಬರ್ಬೇಕಂತೆ. ಆದ್ರೂ ನಾನ್ ನಿನಗೆ ಹೇಳ್ತೀನಿ, ನೀನ್ ರೇಣುಕಾ ಹೇಳು, ರೇಣುಕಾ ಅವ್ರ ಡ್ಯಾಡಿ ಹೇಳಿ, ನಾಳೆ ಸಂಜೆ ಅವ್ರ ಮನೆಗೆ ಈ ಭವಾನಿ ಶಂಕರ್ ಸಕುಟುಂಬ ಸಪರಿವಾರ ಸಮೇತರಾಗಿ ಊಟಕ್ಕೆ ಬರ್ತಾರೆ ಅಂತ. ಊಟ ಬಹಳ ಚೆನ್ನಾಗಿತ್ತು ಮಿಸ್ಟರ್ ಭವಾನಿ ಶಂಕರ್. ನಮ್ ಪರಿಚಯನೇ ಒಂಥರ. ಸಾರಿ, ನನ್ನ ಬ್ರ್ಯಾಂಡ್ ನನ್ನ ಹತ್ರ ಇದೆ. ಓಕೆ. ಚಂದ್ರುಗೆ ನೀವು ತಂದೆ ಅಂತ ಗೊತ್ತಾದಾಗ ನನಗೆ ತುಂಬಾ ಆಶ್ಚರ್ಯ ಆಯ್ತು. ನೀವು ಮೆಕ್ಯಾನಿಕ್ ಆದ್ರೂ ಕಷ್ಟಪಟ್ಟು ಹಗಲು ರಾತ್ರಿ ದುಡಿದು
ನಿಮ್ಮಿಬ್ಬರು ಮಕ್ಕಳನ್ನ ಮುಂದೆ ತಂದ ನಿಮ್ಮ ಸಾಹಸ ನಿಜವಾಗ್ಲೂ ಮೆಚ್ಚತಕ್ಕಂಥದ್ದೇ. ನೀವು ಸಾಹಸಾನಿ, ಕರ್ತವ್ಯಾನಿ. ನಾನು ಮಾತ್ರ ನನ್ನ ಮಕ್ಕಳನ್ನ ನನ್ನ ಪ್ರಾಣ ಅಂತ ಪ್ರೀತಿಸ್ತೀನಿ. ಈಗಿನ ಕಾಲದಲ್ಲಿ ಮಕ್ಕಳನ್ನ ಪ್ರಾಣ ಅಂತ ಪ್ರೀತಿಸೋರು ಬಹಳ ಅಪರೂಪ. ನಿಜ ಹೇಳಬೇಕು ಅಂದ್ರೆ ನೀವು ಶಕ್ತಿ ಮೀರಿ ಕಷ್ಟಪಟ್ಟಿದ್ದೀರಿ. ಇನ್ನು ಮುಂದೆ ನನಗೂ ಸ್ವಲ್ಪ ಅವಕಾಶ ಕೊಡಿ. ನಿಮ್ ಚಂದ್ರನ್ ಮುಂದೆ ತರೋ ಹೊಣೆ ನನಗಿರ್ಲಿ. ಅವನು ಇಷ್ಟಪಟ್ಟಿರೋ ಮ್ಯಾನೇಜ್ಮೆಂಟ್ ಕೋರ್ಸು, ಟ್ರೈನಿಂಗ್ ಕೆರಿಯರು ಎಲ್ಲ ನನಗಿರ್ಲಿ. ನಿಮ್ಗೂ ಸ್ವಲ್ಪ ತೊಂದರೆ ಕಡಿಮೆ ಆಗುತ್ತೆ. ನಿಮ್ಮ ಅಭಿಪ್ರಾಯ ನನಗೆ ಅರ್ಥವಾಗ್ಲಿಲ್ಲ. ರೇಣುಕಾ ನನಗೊಬ್ಳೇ ಮಗಳು. ಅವಳಿಗೆ ಚಂದ್ರು ಅಂದ್ರೆ ತುಂಬಾ ಪ್ರೀತಿ. ಹುಡುಗ ಬುದ್ಧಿವಂತ, ಕಷ್ಟಪಟ್ಟು ಓದ್ತಾನೆ, ಮುಂದಕ್ಕೆ ಬರ್ಬೇಕಾದವನು. ನನಗಂತೂ ಗಂಡು ಮಕ್ಕಳಿಲ್ಲ. ಅವನೇ ಎಳೆಯನಾಗಿ ಮಗನಾಗಿ ನಮ್ಮನೇಲೇ ಇರ್ಲಿ. ನನ್ನ ಆಸ್ತಿ ಪಾಸ್ತಿ ವ್ಯವಹಾರನೆಲ್ಲ ಅವನೇ ನೋಡ್ಕೊಳ್ಳಿ. ಅಂದ್ರೆ ನನ್ನ ಮಗನ್ನ ನೀವು ಮನೆ ಅಳಿಯ ಮಾಡ್ಕೋಬೇಕು ಅಂತಿದ್ದೀರಾ? ಹಾಗಲ್ಲ, ಅವನಿಗೆ ಒಳ್ಳೆ ಭವಿಷ್ಯ ಕೊಡಬೇಕು ಅನ್ನೋದೇ ನನ್ನ ಆಸೆ. ತುಂಬಾ ಸಂತೋಷ ಸಾವುಕಾರ್ರೆ. ಆದ್ರೆ ಚಂದ್ರು ಅಪ್ಪ ಇನ್ನೂ ಜೀವಂತವಾಗಿದ್ದಾನೆ. ಯಾರಿಲ್ಲ ಅಂದ್ರು ಯಾಕಿಗೆಲ್ಲ ಮಾತಾಡ್ತಿದ್ರಿ? ಈ ಭವಾನಿ ಶಂಕರ್ ತನ್ನ ಸ್ವಶಕ್ತಿನ ಬದುಕ್ತಾ ಇರೋ ಮನುಷ್ಯ. ಯಾರ ತಬ್ಬಾಳಿಕೆಗೂ ಶ್ರೀಮಂತಿಕೆಗೂ ಇವನು ಬಗ್ಗೋದಿಲ್ಲ. ಮಿಸ್ಟರ್ ಭವಾನಿ ಶಂಕರ್, ನೀವು ಒಣಗೌರವಕ್ಕೆ ಮರಳಾಗಿ ನಿಮ್ಮ ಮಗನ ಭವಿಷ್ಯನೇ ಹಾಳು ಮಾಡ್ತಾ ಇದ್ದೀರಿ. ಆಮೇಲೆ ಪಶ್ಚಾತ್ತಾಪ ಪಟ್ರೆ ಏನೂ ಪ್ರಯೋಜನ ಆಗಲ್ಲ. ಸಾವುಕಾರ್ರೆ, ಆಸೆ ಪಡೋನಾದ್ರೆ ಸಿಕ್ಕಿಲ್ವಲ್ಲ ಅಂತ ಪಶ್ಚಾತ್ತಾಪ ಪಡ್ತಾನೆ. ಆದ್ರೆ ಈ ಭವಾನಿ ಶಂಕರ್ಗೆ ನಿಮ್ ತರ ಚಿಲ್ಲರೆ ಆಸೆಗಳಿಲ್ಲ. ಭವಾನಿ ಶಂಕರ್, ಸಾವುಕಾರ್ರೆ, ಹಣದಿಂದ ಏನು ಬೇಕಾದ್ರೂ ಖರೀದಿ ಮಾಡಬಹುದು ಅಂತ ತಿಳ್ಕೊಂಡಿದ್ದೀರಾ? ಒಂದು ವಿಷಯ ಚೆನ್ನಾಗಿ ತಿಳ್ಕೊಳ್ಳಿ. ನನ್ನ ಮಗ ಹುಟ್ಟವಾಗ್ರೆ ದೇವರವನ ಹಣೆ ಮೇಲೆ ಬರ್ದಿದ್ದಾನೆ, ನಾಟ್ ಫಾರ್ ಸೇಲ್ ಅಂತ. ಮಿಸ್ಟರ್ ಭವಾನಿ ಶಂಕರ್, ಹಣದಿಂದ ಅಳಿಯಂದ್ರನ್ನು ಕೊಂಡ್ಕೋಬೇಕು ಅನ್ನೋ ಹಾಗಿದ್ದಿದ್ರೆ ಸಾವಿರಾರು ಜನ ನನ್ನ ಮನೆ ಬಾಗಿಲಲ್ಲಿ ಬಿದ್ದಿರ್ತಾ ಇದ್ರು. ನನ್ನ ಮಗಳು ನಿನ್ನ ಮಗನ್ನ ಇಷ್ಟಪಟ್ಟಿದ್ದು ಒಂದೇ ಒಂದು ಕಾರಣದಿಂದ ನನ್ನ ಅಂತಸ್ತನ್ನು ಮರೆತು ನಿನ್ ಕೇಳ್ತಾಯಿ. ರೇಣುಕಾ ನನ್ನ ಮಗನ್ನೇ ಮದುವೆ ಆಗ್ಬೇಕು ಅಂತಿದ್ರೆ ಅವಳು ನನ್ನ ಸೊಸೆಯಾಗಿ ನನ್ನ ಮನೆಗೆ ಬರಬೇಕೆ ಹೊರತು ಚಂದ್ರು ನಿಮ್ಮಳಿಯನಾಗಿ ಯಾವತ್ತೂ ನಿಮ್ಮನೆಗೆ ಬರಲ್ಲ. ನನಗೂ ಗೊತ್ತಿದೆ ಕಣೋ, ಈ ಪ್ರಪಂಚದಲ್ಲಿ ಹಣನೇ ಮುಖ್ಯ ಅಂತ ನನಗೂ ಗೊತ್ತಿದೆ. ಆದ್ರೆ ನೀನ್ ತಿಳ್ಕೊಂಡ ಹಾಗೆ ಜೀವನದಲ್ಲಿ ಹಣನೇ ಮುಖ್ಯ ಅಲ್ಲ. ಹಣದಿಂದ ಕೊಂಡ್ಕೊಳ್ಳಕ್ಕಾಗ್ತಿರೋ ವಸ್ತುಗಳು ಬೇಕಾದಷ್ಟಿವೆ. ಏನೇ ಆಗಲಿ, ನೀವು ತುಂಬಾ ತುಳುಕ್ಬಿಟ್ರಿ ಅಪ್ಪಾಜಿ. ಸೋಮಣ್ಣವರಿಗೆ ಅವಮಾನ ಮಾಡಿದ್ರಿ. ಅವಮಾನ ಮತ್ತಲ್ವಾ? ಎಷ್ಟೇ ಆದ್ರೂ ಅವರು ದೊಡ್ಡ ಮನುಷ್ಯ. ದೊಡ್ಡ ಮನುಷ್ಯ. ಹಣ ಇದ್ದವನು ದೊಡ್ಡ ಮನುಷ್ಯನಲ್ಲ, ಗುಣ ಇದ್ದವನು ದೊಡ್ಡ ಮನುಷ್ಯ. ಎಲ್ರನ್ನು ತನ್ನ ಸಮಾನವಾಗಿ ಭಾವಿಸೋ ಹೃದಯ ಇದ್ದವನು ದೊಡ್ಡ ಮನುಷ್ಯ. ಆ ದುರಹಂಕಾರಿ ದೊಡ್ಡ ಮನುಷ್ಯ ಅಲ್ಲ. ಇವಾಗ ಮಾತಾಡೋರ್ನ ಆತ್ಮೀಯರು ಅಂತ ಭಾವಿಸ್ತೀಯ. 4 ಮಾತಿನಲ್ಲಿ ಒಬ್ಬ ಮನುಷ್ಯನ ಇವನಿಷ್ಟೇ ಅಂತ ಅಳಿಯೋ ಶಕ್ತಿ ಬರ್ಬೇಕಾದ ಅನುಭವದಿಂದ. ನೀನಿನ್ನೂ ಮಗು, ನಿನಗೇನೋ ಗೊತ್ತು. ಇವಳಪ್ಪ ಅಂದ್ರೆ ನಿಮ್ ತಾತ 10 ಜನ ಸಾವುಕಾರ ಸೋಮಯ್ಯನನ್ನು ಕೊಂಡ್ಕೊಳ್ಳಂತ ಶ್ರೀಮಂತರು. ಆದ್ರೆ ನಿಮ್ಮಮ್ಮ ಆ ಈಶ್ವರ್ಯನೆಲ್ಲ ಒದ್ದು ಓಡ್ ಬರ್ಲಿಲ್ಲ. ನನ್ನ ಮೇಲೆ ಪ್ರೀತಿ, ನಿನ್ನ ರೇಣುಕಾಗು ನಿನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ರೆ ಇದೇ ಕೆಲಸ ಮಾಡ್ಲಿ. ಯಾಕಪ್ಪ ಹಾಗೆ ನಿಂತ್ಬಿಟ್ಟೆ? ಮುಂದೆ ಓದೋದು ಹೇಗೆ ಅಂತನ? ನೀನು ಇದುವರೆಗೂ ಓದಿಸಿದ್ದು ಆ ಸೋಮಯ್ಯನಲ್ಲ, ನಾನು. ಹಗಲು ರಾತ್ರಿ ದುಡಿತೀನಿ, ಜೀವ ಒತ್ತೇ ಸಂಪಾದನೆ ಮಾಡ್ತೀನಿ. ನೀನು ಎಲ್ಲಿವರೆಗೂ ಓದ್ತೀಯೋ ಅಲ್ಲಿವರೆಗೂ ನಾನು ಓದಿಸ್ತೀನಿ. ದೇವರಿದ್ದಾನೆ, ಅವನು ನಂಬಿದವ್ರನ್ನ ಯಾವತ್ತೂ ಕೈ ಬಿಡೋಲ್ಲ. ಏನದು? ಗಸಗಸೆ ಪಾಯಸ. ನಂಗೆ ತುಂಬಾ ಇಷ್ಟ ಅಂತ ಮಾಡ್ತೀಯಾ? ಚೆನ್ನಾಗಿದ್ಯಾ? ಭವಾನಿ ಶಂಕರ್, ನಮಸ್ಕಾರ. ಬನ್ನಿ ರಾಮಣ್ಣರೇ, ಬನ್ನಿ. ನಮಸ್ಕಾರ. ನಮಸ್ಕಾರ. ಬನ್ನಮ್ಮ, ಕೂತ್ಕೊಳ್ಳಿ. ನೀನು ಕೂತ್ಕೋ. ಆಗಿದೆಯಾ ಭವಾನಿ ಶಂಕರ್? ಪರವಾಗಿಲ್ಲ. ಕಾಫಿ ತರ್ತೀನಿ. ನೀನು
ಕೈ ಮುಡ್ಕೊಂಡು ಮನೇಲಿ ಕುತ್ಕೊಂಡ್ಮೇಲೆ ಗ್ಯಾರೇಜಿನ ಕಡೆನೇ ಹೊರಟಾಯ್ತು. ರಾಮಣ್ಣವ್ರೆ, ಪ್ರಪಂಚದಲ್ಲಿ ದಿನಕ್ಕೆ ಎಷ್ಟೋ ಜನ ಸಾಯ್ತಾ ಇರ್ತಾರೆ, ಅದರಿಂದ ಪ್ರಪಂಚದ ಕಳೆನೇ ಹೋಗುತ್ತಾ? ಯಾರು ಹೋದ್ರು ಜಗತ್ ನಡೆಯೋದಿಲ್ಲಲ್ಲ, ಪ್ರಪಂಚಕ್ಕೆ ನಷ್ಟ ಇಲ್ಲ. ಹೌದು, ನೀವಿಷ್ಟು ಬಂದ ಕಾರಣ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಾನ್ ನಂಬಲ್ಲ, ಕಾರಣ ಇಲ್ಲದೆ ನೀವು ಹಾಗೆಲ್ಲ ಬರೋರಲ್ಲ. ನೀನ್ ಬಹಳ ಕಿಲಾಡಿ ಇದೆಯಾ ಕಣಪ್ಪ. ನೀವು ಒಂದು ಒಳ್ಳೆ ಸುದ್ದಿನೇ ತಂದಿದ್ದೀನಿ. ನೋಡು, ನಿಮ್ ಪ್ರಾವಿಡೆಂಟ್ ಫಂಡ್ 15,000 ರೂಪಾಯಿ. ಮತ್ತೆ ನೀವು ವರ್ಕ್ ಮಾಡುವಾಗ ಆಕ್ಸಿಡೆಂಟ್ ಆಗಿ ಕಾಂಪನ್ಸೇಷನ್ ಅಂತ ಇನ್ನೊಂದು 20,000 ರೂಪಾಯಿ. ಅಲ್ಲದೆ ಆ ಡಬ್ಬಾ ಗಾಡಿನ ರಿಪೇರಿ ಮಾಡಿ ರೆಡಿ ಮಾಡಿದ್ದೆಲ್ಲ ಅದನ್ನು ಮಾರಿದ್ರಿಂದ ಬಂದ ಹಣ ಇನ್ನೂ 20,000 ರೂಪಾಯಿ. ಒಟ್ಟು 55,000 ರೂಪಾಯಿ ಇದೆ. ರಾಮಣ್ಣವರೇ, ಈ ಹಣ ನನಗೆ ತಾನೇ? ನಿನಗೆ ಕಣಪ್ಪ. ಮಾದೇಶ್ವರ, ನೀನು ನನ್ನ ಕೈ ಬಿಡಲಿಲ್ಲ ತಂದೆ. ಒಂದು ಕ್ಷಣದಲ್ಲಿ ನನ್ನ ಬಲಗೈ ಕಿತ್ಕೊಂಡು ನನ್ನ ಅದೃಷ್ಟನೇ ಬದಲಾಯಿಸ್ಬಿಟ್ಟೆ. ಎಂಥ ಕರುಣೆ ನಿಂದು, ಎಂಥ ದಯಾ ನಿಂದು. ಚಂದ್ರು, 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 ನೀನ್ ಎಲ್ಲವರೆಗೂ ಓದ್ಕೋಬಹುದು, ನಾನು ಓದಿಸ್ತೀನಿ. ಓಕೆ? ರಮೇಶ್, ರಮೇಶ್, ತಗೋ ಈ ಹಣ. ಶಾಂತಿರಾಮಯ್ಯನವ್ರು ಕೊಟ್ಟು ಈ ಮನೆಯನ್ನು ಕೊಂಡ್ಕೊತೀನಿ ಅಂತ ಹೇಳು. ನಾಡಿದ್ದು ಗುರುವಾರ ದಿವಸ ಚೆನ್ನಾಗಿದೆ, ರಿಜಿಸ್ಟ್ರೇಷನ್ ಮಾಡಿಸ್ಬೋಣ. ನನ್ನ ಹೆಸರಲ್ಲ, ಪಾರು, ಪಾರು, ನಿಮ್ಮ ಅಮ್ಮನ ಹೆಸರಲ್ಲಿ. ಪಾರು, ನನ್ನ ಆಸೆ ನೆರವೇರ್ಬಿಡ್ತು. ಪಾರು, ನೀನ್ ಲ್ಯಾಂಡ್ ಲಾಡಿ ಆಗ್ಬಿಟ್ಟೆ. ಪಾರು, ಲ್ಯಾಂಡ್ ಲಾಡಿ ಆಗ್ಬಿಟ್ಟೆ. ಪಾರು, ನಾಡಿದ್ದು ಈ ಮನೆ ಹೆಸರೇನು ಗೊತ್ತಾ? ಕೈಲಾಸ. ಯಾಕೆ ಹೇಳು? ಈ ಮನೇಲಿ ವಾಸ ಮಾಡೋರು ಭವಾನಿ ಶಂಕರ್, ಪಾರ್ವತಿ ದೇವಿ. ಏನ್ರಿ ಮಾವನವ್ರೆ, ಎಷ್ಟು ಹೊತ್ತು? ಬೇಗ ಬೇಗ ತೊಳಿರಿ. ಒಂದೊಂದ್ ಮಣ ತಿಂತೀಯಾ? ಕೈ ಏನ್ ಸೇದೋಗಲ್ಲ. ಮುಚ್ಕೊಡು, ನಾನು ತೊಳಿತೀನಿ. ಬೇಡಪ್ಪ, ಬೇಡ. ನಿಮ್ಮಮ್ಮ ನೋಡಿದ್ರೆ ನನ್ ಜನ್ಮ ತೊಳಿತಾಳೆ. ಬೇಡಪ್ಪ, ಬೇಡ ಬೇಡ. ಬ್ಯಾಡ್ವೋ, ಬ್ಯಾಡ್ವೋ ಅಂದ್ರೆ ಮಾಡ್ಕೊಂಡು ನನ್ಗೋಸ್ಕರ ಗ್ರಾಚಾರ. ಏನ್ರಿ, ಇವತ್ತಿಗೆ ನಮ್ ರಮೇಶನ್ಗೆ 25 ವರ್ಷ ತುಂಬಿತು. ನಮ್ ಹರಕೆನೆ ತೀರಿಸಿಲ್ವಲ್ಲ. ಯಾವ ಹೊರಕೆ ಪಾರು? ಚೆನ್ನಾಯ್ತು. 24 ಗಂಟೆ ಕೆಲಸದಲ್ಲಿ ದೇವ್ರನ್ನೇ ಮರ್ತು ಬಿಟ್ರಾ? ಮತ್ತೆ ಮಾದೇಶನ್ ಬೆಟ್ಟಕ್ಕೆ ಬರ್ತೀವಿ ಅನ್ಕೊಂಡಿದ್ವಲ್ಲ, ಅದು. ಓ, ಅದಾ? ಆಯ್ತಲ್ಲ ಬಿಡು. ಇನ್ಮೇಲೆ ದುಡ್ಮೇನೂ ಇಲ್ಲ, ಕೆಲಸ ಮಾಡೋಕ್ ಕೈಯೂ ಇಲ್ಲ. 24 ಗಂಟೆ ವಿಶ್ರಾಂತಿನೇ. ದಿನಾ ಒಂದೊಂದು ದೇವಸ್ಥಾನ ಸುತ್ತಿಸ್ಕೊಂಡ್ ಬಂದ್ಬಿಡ್ತೀನಿ ಬಿಡು. ಆಯ್ತಲ್ಲ. ರಮೇಶ್, ನಾಳೆ ನಾವಿಬ್ರು ಮಹದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತಿದ್ದೀವಿ. ಬಹಳ ದಿವಸದಿಂದ ನಿಮ್ಮ ಅಮ್ಮನಿಗೆ ಹೇಳ್ತಿದ್ದೆ ಎಲ್ಲಾ ಕ್ಷೇತ್ರಗಳು ಸುತ್ತಿಸ್ಕೊಂಡ್ ಬಂದ್ಬಿಡ್ತೀನಿ ಅಂತ. ಇವಾಗಾದ್ರೆ ಅವಳ ಆಸೆ ನೆರವೇರ್ಸೋಣ. ನೋಡು, ನಂಜನಗೂಡು, ಶೃಂಗೇರಿ, ಕೊಲ್ಲೂರು ಎಲ್ಲ ಸುತ್ಕೊಂಡ್ ಬರ್ತೀವಿ. ನಾಳೆಗೆ ಟಿಕೆಟ್ ರಿಸರ್ವ್ ಮಾಡ್ತೀವಿ. ಆಗ್ಲೇ ಅಪ್ಪಾಜಿ? ನೀವು ಬೇಕಾದ್ದೇನೆ, ನಾನ್ ಮಾತ್ರ ಒಂದ್ ಪೈಸಾನು ಕೊಡೋಲ್ಲ. ತೀರ್ಥಯಾತ್ರೆ ಮಾಡ್ಬೇಕು ಅಂತ ಆಸೆ ಇದ್ರೆ ಅವ್ರ ಸಂಸ್ಕೃತಲ್ಲೇ ಹೋಗಿ ಬನ್ನಿ. ಆಗ್ಲೇ ಆ ಪುಣ್ಯ ಅವ್ರಿಗೆ ಸೇರೋದು. ರಮೇಶ್, ಇದು ಹೇಗಿದೆ? ಯಾರ್ದಿದು? ನಮ್ದೇ. ನಮ್ದ? ಹಾ, ಆರ್ಡರ್ ಕೊಟ್ಟು ಮಾಡ್ತಿದ್ದು. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಹಾ, ನಿಮ್ ಕೈಯಲ್ಲಿ ಹಾಕಿ. ಅಮ್ಮ, ಈ ಕೋಟು ಅಪ್ಪಾಜಿದು, ಚಳಿ ಆದ್ರೆ ಹಾಕೊಳಕ್ಕೆ. ನಿಮ್ಗೆ ಯಾವಾಗ್ಲೂ ನಿಮ್ಮ ಅಪ್ಪಾಜಿಗೆ ಯೋಚನೆ. ರಮೇಶ್, ಏನ್ ಡ್ಯಾಡಿ ಆಫೀಸ್ಗೆ ಹೋಗ್ತಾ ಇದೀಯಾ? ಹೌದು. ನಾವಿವತ್ತು ಬೆಟ್ಟಕ್ಕೆ ಹೋಗ್ತಾ ಇದೀವಲ್ಲ, ಆ ಟಿಕೆಟ್ಸ್ ಎಲ್ಲ ಇಟ್ಟಿದ್ದು ಕೊಡು. ಟಿಕೆಟ್ಸ್ ಇಲ್ಲ ಡ್ಯಾಡಿ. ಯಾಕೆ? ಟಿಕೆಟ್ ಸಿಕ್ಲಿಲ್ವಾ? ಅದು ಅದು ಏನೇ ಅದು? ನನ್ನ ಹತ್ರ ದುಡ್ಡಿಲ್ಲ ಅಪ್ಪಾಜಿ. ದುಡ್ಡಿಲ್ಲ ಅಂದ್ರೆ? ದುಡ್ಡಿಲ್ಲ ಅಂದ್ರೆ ದುಡ್ಡಿಲ್ಲ. ಬ್ಯಾಂಕ್ನಲ್ಲಿ ಕೂಡ ಅಡ್ವಾನ್ಸ್ ಕೇಳಿದೆ, ಕೊಡಲ್ಲ ಅಂದ್ಬಿಟ್ಟು ನಾನೇನ್ ಮಾಡ್ಲಿ? ರಮೇಶ್, ನಾವೇನ್ 1000ನೋ ಲಕ್ಷನೋ ಕೇಳಿದ್ವಪ್ಪ. ದೇವ್ರ ಸೇವೆ 300 ರೂಪಾಯಿ ಕೇಳ್ದು. ಅಮ್ಮ, ನಾನೇನ್ ಕುಬೇರ್ನಲ್ಲ. ಚಂದ್ರು ಓದ್ತಾ ಇದ್ದಾನೆ, ಅಪ್ಪನ್ ಬೇರೆ ಕೆಲಸ ಮಾಡಕ್ಕಾಗಲ್ಲ. ನನ್ನ ಒಬ್ಬನ ಸಂಪಾದನೆಯಿಂದ ಇಡೀ ಸಂಸಾರ ನಡೆಯಬೇಕು. ಅಪ್ಪಾಜಿ, ಈ ಕಾಲದಲ್ಲಿ ಸಂಸಾರ ನಡೆಸೋದು ಎಷ್ಟು ಕಷ್ಟ ಅಂತ ನಿಮಗ್ ಚೆನ್ನಾಗ್ ಗೊತ್ತು. ಈ ಯಾತ್ರೆ ಗೀತನೆಲ್ಲ ಮುನ್ನೋಡ್ತಾ ಇಟ್ಕೊಂಡ್ರೆ ನಾನೇನಾದ್ರೂ ಏರ್ಪಾಡು ಮಾಡ್ಬೋದು. ನಿಜ, ರಮೇಶ್ ಹೇಳಿದ್ ನಿಜ.
ಮುಂದಿನ ವರ್ಷನೇ ಯಾತ್ರೆಗೆ ಹೋಗೋಣ. ನೀನು ಆಫೀಸ್ಗೆ ಹೋಗು. ಬರ್ತೇನಪ್ಪ. ಬೇಡ ಅಪ್ಪಾಜಿ, ದೇವ್ರ ಕೆಲಸನ ಹೀಗೆ ಮುಂದಕ್ಕೆ ತರಬಾರ್ದು. ಅಮ್ಮ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಎಷ್ಟೋ ಆಸೆ ಇಟ್ಕೊಂಡಿದ್ದಾರೆ. ಅಪ್ಪಾಜಿ, ನೀವು ಅವಾಗವಾಗ ನನ್ನ ಖರ್ಚಿಗೆ ಅಂತ ಕೊಡ್ತಿದ್ದ ದುಡ್ಡಲ್ಲಿ ಸ್ವಲ್ಪ ಸ್ವಲ್ಪ ಉಳಿಸಿ ಒಂದು 500-600 ರೂಪಾಯಿ ಇಟ್ಟಿದ್ದೀನಿ. ನೀವು ಹ್ಞೂ ಅಂದ್ರೆ ತಗೊಂಡ್ಬರ್ತೀನಿ. ನೀವು ಅಮ್ಮನ ಕರ್ಕೊಂಡು ಯಾತ್ರೆಗೆ ಹೋಗ್ಬಿಟ್ಟು ಬನ್ನಿ. ನಂದೀಶ, ನೀನ್ ಇಷ್ಟ ಹೇಳಿದಲ್ಲ ಅಷ್ಟೇ ಸಾಕು. ಯಾತ್ರೆಗೆ ಹೋದಷ್ಟೇ ಸಂತೋಷ ಆಯ್ತು ಕಣೋ. ನಮಸ್ಕಾರ ಬಾಲಣ್ಣವರಿಗೆ. ಓಹೋ, ಏನಪ್ಪ ರಮೇಶ್, ಚೆನ್ನಾಗಿದ್ದೀಯಾ? ಚೆನ್ನಾಗ ಆಗ ನಡೀತಾ ಇದೆ ನಿನ್ ಬಿಸ್ನೆಸ್. ಬಿಸ್ನೆಸ್ ಅಂದ ಜ್ಞಾಪಕ ಬಂತು. ನೀವ್ಯಾಕೆ ನಮ್ಮ ಬ್ಯಾಂಕ್ನಲ್ಲಿ ಒಂದು 10,000 ರೂಪಾಯಿ ಡೆಪಾಸಿಟ್ ಮಾಡಬಾರ್ದು? ಅಯ್ಯೋ, ರೈಲು ಹೋದ್ಮೇಲೆ ಟಿಕೆಟ್ ತಗೊಳ್ತಾ ಇದೆಯಲ್ಲಪ್ಪ. ನಿನ್ನೆವರೆಗೂ 15,000 ರೂಪಾಯಿ ನನ್ನ ಪ್ಯಾಕೆಟ್ನಲ್ಲಿ ಕ್ರಿಕೆಟ್ ಆಡ್ತಾ ಇತ್ತು. ನನ್ನ ಸ್ನೇಹಿತನ ಮಗ ಹುಸೇನು ಅರ್ಜೆಂಟಾಗಿ ಕ್ಯಾಶ್ ಬೇಕು ಅಂದ, ಅದನ್ನ ಹಾಗೆ ತೆಗೆದು ಕೊಟ್ಬಿಟ್ಟೆ. ಯೋಚನೆ ಮಾಡಬೇಡ, ಮುಂದಿನ ತಿಂಗಳು ಅವ್ನು ಕ್ಯಾಶ್ ಕೊಟ್ಟ ತಕ್ಷಣ ನೆಟ್ಟಿ ನಿನ್ ಬ್ಯಾಂಕಿಗೆ ಬಂದು ಅಕೌಂಟ್ ಓಪನ್ ಮಾಡ್ತೀನಿ. ಆಗ್ಬೋದಾ? ಆಗ್ಬೋದು. ಬರ್ತೀನಿ. ರೆಡಿನಾ? ಸಾಲವನ್ನು ಕೊಂಬಾಗ ಹಾಲು ಜೇನು ಉಂಡಂತೆ ಸಾಲಗಾರನು ಬಂದು ಎಳೆವಾಗ ಇಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ. ಬರೆ ಬರೆ. ನೀನ್ ಅದನ್ನ ಹೇಳಿದ ಮೇಲೆ ನನಗೊಂದು ಕಬೀರ್ ಸೋಹ ಜ್ಞಾಪಕ ಬಂತು. ಅದೇನು ಅಂದ್ರೆ, ಅಯ್ಯೋ ತೇರಾ ಸಾಯಿ. ಅಯ್ಯಯ್ಯೋ, ಯಾರು ಸಾಯೋದು ಬೇಡ. ಬೇಡ್ವಾ? ತಗೋ ಬೇಡ. ನಿನಗೇನು ಗೊತ್ತು, ನಾವಿಲ್ಲ ಅರ್ಥ ಆಗದೆ ಸಾಯ್ತಾ ಇರ್ತೀವಿ. ನಂದೀಶ, ಆ 366 ಗಾಡಿ ಟೈರ್ ಬಿಚ್ಚೋ. ಇಂಥ ಊಟ ಮಾಡಿದ್ರೆ ಎಷ್ಟೋ ದಿನ ಆಗೋಗಿದೆ. ಫಾರಿನಲ್ಲಿ ಇದ್ದಾಗ ಇಂಥ ಊಟ ಸಿಗ್ತಾನೆ ಇರ್ಲಿಲ್ಲ. ಥ್ಯಾಂಕ್ ಯು. ಬಾಯ್ ಬಾಯ್. ಇದೇನ್ ಡ್ಯಾಡಿ ಇಲ್ಲಿದ್ದೀರಾ? ನಾವು ನಿಮ್ಗಾಗಿ ಎಷ್ಟು ಹುಡುಕಾಡಿದ್ವಿ ಗೊತ್ತಾ? ನಾವೆಲ್ಲ ಇರುವಾಗ ನೀವ್ಯಾಕೆ ಕಷ್ಟಪಡ್ಬೇಕು? ಈ ಗುಡಿಸು, ಈ ಗಲೀಜು, ಛೆ, ನನ್ನಿಂದ ಸಹಿಸೋಕ್ ಸಾಧ್ಯವಿಲ್ಲ. ನಿಜ ನಿಜ, ನಿನ್ನ ಶ್ರೀಮಂತ ಸ್ನೇಹಿತನ ಬಂಗ್ಲೆ ಎದುರುಗಡೆ ನಾನು ಗುಡಿಸಿರೋದು ನೋಡೋದು ಕಷ್ಟನೇ. ಅದು ನನ್ನಂಥೊಬ್ಬ ಮೆಕ್ಯಾನಿಕ್ 24 ಗಂಟೆ ಕೆಲಸ ಮಾಡೋದು ನೋಡೋದು ಇನ್ನೂ ಕಷ್ಟನೇ. ಅದು ನನ್ನ ಕೈ ಬೇರೆ ಸರಿ ಇಲ್ಲ. ಅಂಥ ನಿಮ್ಮಪ್ಪ ಆಗಿರೋದು ನಿನ್ನ ಶ್ರೀಮಂತ ಸ್ನೇಹಿತರು ನೋಡಿದ್ರೆ ದೊಡ್ಡ ಸಂತ. ಅಮ್ಮ ಅಮ್ಮ, ನಾವಿರುವಾಗ ಡ್ಯಾಡಿ ಯಾಕೆ ಈ ತರ ಕಷ್ಟಪಡ್ಬೇಕು? ಅದನ್ನ ಹೇಳೋಕ್ ನಾವು ಬಂದ್ರೆ ಏನೇನೋ ಮಾತಾಡ್ತಿದ್ದ. ಏನೇನೋ ಮಾತಾಡ್ತಿಲ್ಲ ಮಗನೇ, ಸತ್ಯ ಹೇಳ್ತಾ ಇದ್ದೀನಿ. ನಾನು ಈ ರೀತಿ ಫುಟ್ಪಾತ್ ಮೇಲೆ ನೋಡಿ ನಿನಗೆ ಅವಮಾನ ಅಲ್ಲ? ಸಾವುಕಾರ ಸೋಮಯ್ಯನವ್ರ ಅಳಿಯ ಗಲೀಜ್ ಬಟ್ಟೆ ಹಾಕೊಂಡು ಕಾರ್ ರಿಪೇರ್ ಮಾಡೋ ಆಫ್ಟರ್ ಆಲ್ ಒಬ್ಬ ಗ್ಯಾರೇಜ್ ಮೆಕ್ಯಾನಿಕ್ ಮಗ ಅಂತ ಹೇಳ್ಕೊಳಕ್ ನಿನಗೆ ಅವಮಾನ ಅಲ್ಲ? ಹಾಗೇನಿಲ್ಲ ಡ್ಯಾಡಿ. ನಾನ್ ನಿಮ್ಮಪ್ಪ ಕಣೋ. ನಿನ್ ಮನ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತು. ಒಳಗೊಂದು ಹೊರಗೊಂದು. ನಿಮ್ ಮುಖ ನೋಡಕ್ಕೂ ನನ್ಗೆ ಅಸಹ್ಯ. ಸ್ವಲ್ಪ ಆಸೆ.
₹50 ಸಿಟ್ಟಿ ಕೆಲಸ ಮಾಡೋದನ್ನ ಬಿಟ್ಟು ಬಹಳ ದಿವಸ ಆಯ್ತು. ಏನ್ ಮಾಡ್ತಾ ಇದ್ದೀರಿ ರವಿ? ಏನ್ರಿ? ಕಾರು ಇದು ಕಾರಿನ ಕಾರ್ಪೊರೇಟರ್ ನಲ್ಲಿರೋ ನೀಡಲ್ ಜೆಟ್. ಇದನ್ನು ಹೊಸ ಕಂಡಿರ್ತಿದ್ದೀನಿ. ಕಾರಿನ ಜೀವನಕ್ಕೆ ಇದೇ ಆಧಾರ, ಮುಂದೆ ನಮ್ಮ ಜೀವನಕ್ಕೂ ಇದೇ ಆಧಾರ. ನಂದೀಶ, ಅಪ್ಪಾಜಿ. ಆಯಿಲ್ ಚೆಕ್ ಮಾಡು. ಮಹದೇಶ್ವರ, ಇದ್ರಲ್ಲಿ ನನಗೆ ಯಶಸ್ಸು ಕೊಡಪ್ಪ. ಸರಿಯಾಗಿದೆ ಅಪ್ಪಾಜಿ. ಸ್ಟಾರ್ಟ್ ಮಾಡು. ಅರು, ನನ್ನ ಗುರಿ ನಾನು ಮುಟ್ಬಿಟ್ಟೆ. ನಾನು ಹಿಡಿದ ಕೆಲಸ ಸಾಧಿಸ್ಬಿಟ್ಟೆ. ಅರು, ನಾನು ಕಂಡಿದ್ದ ಕಾರ್ ಬಿಟ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೆ. ಇವತ್ತು ನನ್ನ ಲೈಫೇ ಬದಲಾಯಿಸ್ಬಿಡುತ್ತೆ. ಈ ಹೊತ್ತು ಕಾರಿನ ಇತಿಹಾಸದಲ್ಲೇ ಒಂದು ಶುಭ ದಿನ. ನಮ್ಮ ಭವಾನಿ ಶಂಕರ್ ಅವರು ಒಂದು ಹೊಸ ಕಾರ್ಬೊರೇಟರ್ ಕಂಡು ಹಿಡಿದು, ಅದು ಪೆಟ್ರೋಲ್ ದುಬಾರಿ ಆಗಿರೋ ಈಗಿನ ಕಾಲದಲ್ಲಿ ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ. ಸಾಧಾರಣವಾಗಿ ಒಂದು ಕಾರು 1 ಲೀಟರ್ ಪೆಟ್ರೋಲ್ಗೆ 10 ಕಿಲೋಮೀಟರ್ ಓಡುತ್ತೆ. ಆದ್ರೆ ನಮ್ಮ ಭವಾನಿ ಶಂಕರ್ ಕಂಡು ಹಿಡಿದಿರೋ ಈ ಹೊಸ ಕಾರ್ಬೊರೇಟರ್ನ ಅದೇ ಕಾರ್ಗೆ ಹಾಕಿದ್ರೆ 1 ಲೀಟರ್ ಪೆಟ್ರೋಲ್ಗೆ 15 ಕಿಲೋಮೀಟರ್ ಓಡುತ್ತೆ. ಭವಾನಿ ಶಂಕರ್, ಈ ಹೊಸ ಕಾರ್ಬೊರೇಟರ್ನ ಕಂಡು ಹಿಡಿದು ನಮ್ಮ ಮೋಟಾರ್ ಇಂಡಸ್ಟ್ರೀಸ್ಗೆ ದೊಡ್ಡ ಉಪಕಾರ ಮಾಡಿದ್ರಿ. ಇದು ನಮ್ಮ ದೇಶನೇ ಹೊಗಳಬೇಕಾದಂತ ಕಾರ್ಯ. ಈ ಹೊಸ ಕಾರ್ಬೊರೇಟರ್ನ ನಾವು ಒಪ್ಪಿಸ್ಕೊಳ್ತಾ ಇದೀವಿ. ಹಾಗೆ ಈ ಹೊಸ ಕಾರ್ಬೊರೇಟರ್ನ ಪೇಟೆಂಟ್ ರಿಜಿಸ್ಟ್ರೇಷನ್ ಮಾಡಿಸಿ ಆದಷ್ಟು ಬೇಗ ಉತ್ಪಾದನೆ ಶುರು ಮಾಡಬೇಕು ಅಂತ ಹೇಳಿ ನಾವು ಆರ್ಡರ್ ಕೊಡ್ತಾ ಇದ್ದೀವಿ. Sir Jairat Singh, I always respect people who honor their word. ಈ ತಿಂಗಳ 15ನೇ ತಾರೀಕು ಒಳಗೆ ನಿಮ್ ಗೂಡ್ ನಿಮ್ ಗೋಡೌನ್ ನಲ್ಲಿ ಇರುತ್ತೆ. ಓಕೆ? ಗುಡ್ ಮಾರ್ನಿಂಗ್. ಓಕೆ, ಯು ಶುಡ್ ನಾಟ್ ಕಮ್ ಹಿಯರ್. ನಾನು ನೋಡ್ಕೋತೀನಿ. ಮಿಸ್ ಜಲಜಾ, ಕಮ್ ಹಿಯರ್. ಹಲೋ. ಓ ಯು, ನಂಗೆ ಗೊತ್ತು
ನೀವೇ ಏನ್ರಿ ಈ ಪ್ರಪಂಚದಲ್ಲಿ ಯಾರೇ ಆಗ್ಲಿ ನನ್ನ ಹತ್ರ ಬರಲೇಬೇಕು, ನನ್ನ ಸಹಾಯ ತಗೊಳ್ಳೇಬೇಕು. ಡೋಂಟ್ ವರಿ, ಯು ಕಮ್ ಹಿಯರ್, ನಾನು ನಿಮ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಓಕೆ ಮಿಸ್ ಜಲಜಾ, Yes, sir. ನನಗೂ ತಿಳಿಸ್ದೆ ಪ್ರೀವಿಯಸ್ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿದೆ, ಬಂದೋರ್ನೆಲ್ಲ ಯಾಕ್ರಿ ಒಳಗಡೆ ಕಳಿಸ್ತೀರಾ? ಸಾರಿ ಸರ್, ಜೊತೆಲಿ ಜೊತೆಲ್ಲ ದೇವರೇ ಬರಲಿ. ಯು ಮಸ್ಟ್ ಫಾಲೋ ದ ಪ್ರಿನ್ಸಿಪಲ್. ಯು ಕ್ಯಾನ್ ಗೋ. ಥ್ಯಾಂಕ್ ಯು ಸರ್. ನನ್ ಗುರುತು ಸಿಗ್ಲಿಲ್ವಾ ಭವಾನಿ ಶಂಕರ್? ಅಯ್ಯೋ 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 ಅಯ್ಯೋ, ಈ ಸಾವುಕಾರ ಸೋಮಯ್ಯನವ್ರನ್ನ ಈ ಬಡವ ಮರೆಯೋಕ್ಕಾಗತ್ತಾ? ಏನ್ ಬಹಳ ಮಂಕಾಗಿದ್ದೀರಲ್ಲ. ಈ ದೇವತೆಯಿಂದ ಏನಾಗ್ಬೇಕು ಹೇಳಿ? ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಆಟೋಮೊಬೈಲ್ ಮಾರ್ಕೆಟ್ ನಲ್ಲಿ ನನ್ನ ಹೆಸರೇ ಇಲ್ದಾಗ ಮಾಡಿ ನನ್ನ ಸರ್ವಸ್ವನ್ನೇ ಲೂಟಿ ಮಾಡಿದೆ. ಒಬ್ಬರ ಲಾಭ ಇನ್ನೊಬ್ಬರ ನಷ್ಟ, ಒಬ್ಬರ ನಷ್ಟ ಇನ್ನೊಬ್ಬರ ಲಾಭ. ನಾನೇನ್ ಮಾಡ್ಲಿ? ಅನ್ಯಾಯವಾಗಿ ನಮ್ಮ ಕೆಲಸಗಾರರಿಗೆ ಹಣದ ಆಸೆ ತೋರಿಸಿ ನನ್ನ ಫ್ಯಾಕ್ಟರಿನೇ ಮುಚ್ಚಾಗಿ ಮಾಡಿದೆ. ಇದು ನ್ಯಾಯನಾ? ಎಲ್ಲ ನೀವು ಕಲ್ಸಿದ ಪಾಠ ತಾನೇ ಸಾವುಕಾರ್ರೆ. ಒಂದು ಕಾಲದಲ್ಲಿ ಹಣದಾಸೆ ತೋರಿಸಿ ನನ್ನ ಮನೆನೇ ಬರೆದು ಮಾಡ್ಬಿಟ್ರಿ. ಡ್ಯಾಡಿ, ಇನ್ನಿಬ್ರು ಜಗಳದಲ್ಲಿ ನನ್ನ ಲೈಫ್ ಹಾಳಾಗಿ ಹೋಗ್ತಾ ಇದೆ. ದಯವಿಟ್ಟು ನನ್ನ ಭವಿಷ್ಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಮಿಸ್ಟರ್ ಚಂದ್ರು, ನನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋ ಹಕ್ಕು ನನಗಿದೆ, ಶಕ್ತಿ ನನಗಿದೆ ಅಂತ ಅವತ್ತು ತಾವೇ ನನಗೆ ಅಪ್ಪಣೆ ಕೊಡ್ಸಿದ್ರಿ. ನಾನು ನಿಮ್ಮಿಂದ ಕಲಿತ ಪಾಠ ಇದು. ಈಗ ನನ್ನ ಭವಿಷ್ಯದ ಬಗ್ಗೆ ಮಾತ್ರ ನಾನು ವಿಚಾರ ಮಾಡ್ತಾ ಇದ್ದೀನಿ. ಪ್ಲೀಸ್ ಡೋಂಟ್ ವೇಸ್ಟ್ ಮೈ ಟೈಮ್. ಬಾಗಿಲು ತೆಗೆದಿದೆ, ದಯವಿಟ್ಟು ಹೋಗಬಹುದು. ಇನ್ಸ್ಪೆಕ್ಟರ್, ಇವ್ರು ನಮ್ಮ ಬ್ಯಾಂಕ್ ಕ್ಯಾಶಿಯರ್. ಅಕೌಂಟ್ ನಲ್ಲಿ 50,000 ರೂಪಾಯಿ ಮಿಸ್ಯೂಸ್ ಮಾಡಿದ್ದಾರೆ. ಕಳ್ಳ ಲೆಕ್ಕ ಬರೆದು ಆ ಹಣನ ಇವರೇ ತಗೊಂಡಿದ್ದಾರೆ ಅಂತ ಅಕೌಂಟ್ ಬುಕ್ ನ ರೆಫರ್ ಮಾಡಿದ್ಮೇಲೆ ನಮಗ್ ಗೊತ್ತಾಯ್ತು. ಎಸ್ ಚೀಟೆಡ್ ಅವರ್ ಬ್ಯಾಂಕ್. ಏನಮ್ಮ ಇದು? ಏನಾಯ್ತು? ಅತ್ತೆ, ನಾವು ಹಾಳಾಗೋತೈತೆ ಯಾರು ಆಗದೆ ಇರೋರು ನಿಮ್ ಮಗನ್ ಮೇಲೆ ಚಾಡಿ ಹೇಳಿ 50,000 ರೂಪಾಯಿ ಬ್ಯಾಂಕಿನ ಹಣನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಅರೆಸ್ಟ್ ಮಾಡಿಸಿ ಅವ್ರನ್ನ ಜೈಲಿಗೆ ಹಾಕ್ಸಿದ್ದಾರೆ ಅಂತೆ. ಕೇಳಿದ್ರಾ? ನಮ್ ರಮೇಶನ್ ಜೈಲ್ಗೆ ಹಾಕಿದಾರಂತೆ. ಹೇಳ್ತಾ ಇದ್ದೀನಿ. ಮತ್ ಸುಮ್ನೆನೆ ಇದೀರಲ್ರಿ? ಮತ್ತೇನ್ ಮಾಡುವಂತೀಯ ಪಾರು? ಹೀಗಾಗುತ್ತೆ ಅಂತ ನನಗೆ ಯಾವತ್ತೋ ಗೊತ್ತಿತ್ತು. ಮಾವಯ್ಯ, ನಿಮ್ ಮಗ ನಿರಪರಾಧ. ಸುಳ್ಳೆ ಬ್ಯಾಂಕ್ನವರು ಅವ್ರ ಮೇಲೆ ಅಪವಾದ ಹೊರಿಸಿದ್ದಾರೆ. ಹೇಗಾದ್ರೂ ಮಾಡಿ ಅವ್ರನ್ನ ಕಾಪಾಡಿ ಮಾವಯ್ಯ, ಕಾಪಾಡಿ. ದ್ರೋಹ ಮಾಡಿದ ದ್ರೋಹಿನ ರಕ್ಷಿಸುವ ಅಭ್ಯಾಸ ನನಗಿಲ್ಲ. ಯಾರೇ ಆದರೂ ಅಪರಾಧಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು. ರಮೇಶ್ ಅಂತ ಕೆಲಸ ಮಾಡಿದ ಮಾವಯ್ಯ. ಈಗ ನೀವು ನಮ್ ಕೈ ಬಿಟ್ರೆ ನಮ್ಗೆ ಯಾರ ಗತಿ ಮಾವಯ್ಯ? ಜನ್ಮ ಕೊಟ್ಟ ತಂದೆ ಹಣನ್ನೇ ತಗೊಂಡು ತಾಯಿ ಹೆಸರು ಮನೆ ತಗೊಳ್ತೀನಿ ಅಂತ ಹೇಳಿ ಗುಟ್ಟಾಗಿ ಹೆಂಡತಿ ಹೆಸರು ರಿಜಿಸ್ಟರ್ ಮಾಡಿಸಿದವನು ನಿನ್ ಗಂಡ. ಎತ್ತೊಳ್ಳೆ ತಿನ್ನೋಳು ಇನ್ನು ಅತ್ತೇಲಿ ಬಿಡ್ತಾಳಿಯೇ. ತಂದೆ ತಾಯಿಗೆ ಮೋಸ ಮಾಡಿದವನು ಬ್ಯಾಂಕ್ ಮೋಸ ಮಾಡಲ್ವಮ್ಮ? ಹಾಗನ್ಬೇಡಿ ಮಾವಯ್ಯ, ನಮ್ ಮರ್ಯಾದೆ ಉಳಿಸಿ. ಮರ್ಯಾದೆ? ಅತ್ತೆ ಮಾವನ್ನೇ ಮನೆಯಿಂದ ಆಚೆ ತಳ್ಳಿದ ನಿನಗೆ ಮರ್ಯಾದೆ ಅನ್ನೋ ಪದಕ್ಕೆ ಅರ್ಥ ಗೊತ್ತಿದೆಯಾ ತಾಯಿ? ಅಮ್ಮ, ನಾನೇ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ನಿಲ್ಲು ಪಾರ್ವತಿ. ವಿಶ್ವಾಸಘಾತಕರಿಗೆ ಈ ಮನೆಯಲ್ಲಿ ಪ್ರೀತಿ ಪ್ರೇಮ ತೋರ್ಸೋದಾಗ್ಲಿ, ಸಹಾಯ ಮಾಡೋದಾಗ್ಲಿ, ಜಾಮೀನು ಕೊಡೋದಾಗ್ಲಿ ಮಾಡಿದ್ರೆ ನನ್ನ ಮೇಲೆ ಆಣೆ. ಪಾರು, ಯಾಕೆ ನಿದ್ರೆ ಮಾಡ್ಲಿಲ್ವಾ? ಯಾಕೋ ನಿದ್ರೆ ಬರ್ತಾ ಇಲ್ಲ. ಕುಡಿಯೋಕ್ ನನ್ಗೊಂದು ಗ್ಲಾಸ್ ನೀರು ತಗೊಂಡ್ಬರ್ತೀಯಾ? ಹಾ. ನೀನ್ ಹೇಳಿದ್ಮೇಲೆ ರಮೇಶನ್ಗೆ ನಾನ್ ಜಾಮೀನು ಕೊಟ್ಟು ಬಿಡಿಸ್ಕೊತೀನಿ. ಈ ಹಣ ಏನ್ ಬೇಕಾಗಿ? ರಾಮಣ್ಣವ್ರೆ, ಯಾವ ಕಾರಣಕ್ಕಾದ್ರೂ ನಿಮ್ ಹಣ ಖರ್ಚಾಗಬಾರ್ದು. ಈ 50,000 ರೂಪಾಯಿ ಬ್ಯಾಂಕ್ ಕಟ್ಬಿಡಿ. ಇದು ನನ್ನ ಮಗನಿಗೋಸ್ಕರ ಕೊಡ್ತಾ ಇಲ್ಲ. ಪಾರ್ವತಿ ನನ್ನ ಆತ್ಮ.
ಈ ಪ್ರಪಂಚದಲ್ಲಿ ನನಗೆ ಯಾವ ಕಷ್ಟ ಬಂದರೂ ಸಹಿಸ್ಕೋತೀನಿ. ಆದರೆ ನನ್ನ ಪಾರ್ವತಿ ಕಣ್ಣೀರು ಹಾಕೋದು ನೋಡೋ ಶಕ್ತಿ ನನಗಿಲ್ಲ. ರಾಮಣ್ಣವ್ರೆ, ಹೇಳಪ್ಪ ಹೇಳಿ. ರಾಮಣ್ಣವ್ರೆ, ಆಪತ್ ಕಾಲದಲ್ಲಿ ದೇವರ ಹಾಗೆ ಬಂದು ನಮ್ಮನ್ನು ಕಾಪಾಡೋದು. ಬಂಧುಗಳಿಗಿಂತ ಹೊರಗಿನವರೇ ವಾಸಿ. ರಾಮಣ್ಣವ್ರೆ, ಮುಂದಿನ ಜನ್ಮದಲ್ಲಿ ನಿಮ್ ಮಗನಾಗಿ ಹುಟ್ಟಿ ನಿಮ್ ಋಣ ತೀರಿಸ್ತೀನಿ. ಈ ಜನ್ಮದಲ್ಲಿ ನಿಮ್ಮ ಅಪ್ಪ ಅಮ್ಮನ ಋಣ ತೀರಿಸ್ತಿಲ್ಲ. ಇನ್ನು ಮುಂದಿನ ಜನ್ಮದಲ್ಲಿ ನನ್ನ ಮಗನಾಗಿ ಹುಟ್ಟಿ ಋಣ ತೀರಿಸ್ತೀಯಾ? ನಡೀರಿ ಹೋಗೋಣ. ನಡಿ 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 ನಡಿ. ಏನ್ ಸಾರು, ಈ ಮಳೆ ಗಾಳಿ ಇಲ್ಲಿಗ್ಯಾಕೆ ಬಂದೆ? ಹೃದಯದಲ್ಲಿದ್ದಿರೋ ಬಿರುಗಾಳಿಗೆ ಹೊರಗಿನ ಮಳೆ ಗಾಳಿ ನನ್ನ ಗಮನಕ್ಕೆ ಬರಲಿಲ್ಲ. 4 ದಿವಸ ಮನೆಗೆ ಯಾಕೆ ಬರಲಿಲ್ಲ? ತುಂಬಾ ಕೆಲಸ ಆಯ್ತು. ಏನ್ ಕೆಲಸ? ಮನಸ್ಸನ್ನ ಹ್ಯಾಕ್ ಕಠಿಣ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ರಾ? ನನ್ನವರು ತನ್ನವ್ರನ್ನ ಹ್ಯಾಕ್ ದೂರ ಮಾಡೋದು ಅಂತ ಚಿಂತೆ ಮಾಡ್ತಾ ಇದ್ರಾ? ಏನ್ರಿ, ನಿಮ್ ಮಕ್ಕಳ ಮೇಲೆ ನಿಮ್ಗೆ ಅಷ್ಟೊಂದು ಕೋಪನ? ಸಾರು, ನಾನು ವಿನಾಕಾರಣ ಕೋಪ ಮಾಡ್ಕೊಳ್ಳಲ್ಲ ಅಂತ ನಿಮ್ಗೆ ಗೊತ್ತಲ್ಲ? ಗೊತ್ತು. ಅದಕ್ಕೆ ಸಂಕಟ ಪಡ್ತಾ ಇದ್ದೀನಿ. ಎಲ್ರ ಹಾಗೆ ನೀವು ಕೋಪ ಮಾಡ್ಕೊಳ್ಳೋ ಹಾಗಿದ್ರಿ, ರೇಗ್ತಾ ಇದ್ರಿ, ಮುಗಿಮೇರಿದ್ರೆ ಹೊಡಿತಾ ಇದ್ರಿ, ಆಮೇಲೆ ಎಲ್ಲ ಮರೆತು ನಗ್ನಗ್ತಾ ಇರ್ತಿದ್ರಿ. ಈಗ ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ಸಾಧಿಸ್ತೀರಾ? ಸಾರು, ಇಷ್ಟು ದಿನ ನನ್ನ ಜೊತೆಲಿದ್ದು ಇಷ್ಟೇನಾ ನನ್ನ ಅರ್ಥ ಮಾಡ್ಕೊಂಡಿರೋದು? ಮನುಷ್ಯ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಕಣ್ರಿ. ಯಾವಾಗ ಅವನೇನಾಗ್ತಾನೆ, ಹೇಗೆ ಬದಲಾಗ್ತಾನೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಈಗ ನಿಮ್ಮನ್ನೇ ನೋಡಿ, ಹಿಂದೆಲ್ಲ ನೀವು ಒಂದು ಕ್ಷಣ ನನ್ನನ್ನು ಬಿಟ್ಟಿರ್ತಿರಲಿಲ್ಲ. ಈಗ 4 ದಿವಸದಿಂದ ಬೇಕು ಅಂತಾನೆ ನನ್ನಿಂದ ದೂರ ಇದ್ದೀರಾ. ಇಷ್ಟಿನ ನನ್ನಲ್ಲಿರೋ ಪ್ರೀತಿ ಇದೆ ಅಂತ ನೀನ್ ಹೇಳ್ದಾಗೆಲ್ಲ ನಡ್ಕೊಳಕ್ಕಾಗಲ್ಲ. ನನಗೂ ಒಂದು ಮನಸ್ಸಿದೆ, ಮನಸ್ಸಾಕ್ಷಿ ಇದೆ. ಮನಸ್ಸಾಕ್ಷಿ? ಆ ನಿಮ್ ಮನಸ್ಸು ಹೇಳ್ತಾ ಹೆತ್ತು ಮಕ್ಕಳನ್ನ ಹತ್ರ ಸೇರಿಸ್ಬೇಡ ಅಂತ? ಆ ನಿಮ್ ಮನಸ್ಸು ಹೇಳ್ತಾ ಕೈ ಹಿಡಿದು ಹೆಂಡತಿನ ಕಣ್ಣೀರ್ನಲ್ಲಿ ಕೈ ತೊಳೆಯೋ ಹಾಗೆ ಮಾಡಿ ನಿಮ್ ಪಾಡಿ ನೀವಿರು ಅಂತ? ಆ ನಿಮ್ ಮನಸ್ಸು ಹೇಳ್ತಾ ದೇವರು ಮಾಡಿರೋ ಸಂಬಂಧನ ಕಿತ್ತು ನಿಮ್ ಮನಸ್ಸನ್ನ ಕಲ್ ಮಾಡ್ಕೊ ಅಂತ? ಮಾರು, ಯಾಕೆ ನಿನ್ನ ಮಾತಿಂದ ನನ್ನ ಚಿತ್ರಹಿಂಸೆ ಮಾಡ್ತಾ ಇದ್ದೆ? ಪ್ರಪಂಚದಲ್ಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋದು ಕಾನೂನಿದೆ. ಆದ್ರೆ ಹೆತ್ತ ತಂದೆಗೆ ದ್ರೋಹ ಮಾಡಿದ ಮಕ್ಕಳಿಗೆ ಶಿಕ್ಷೆ ಕೊಡೋಕೆ ಯಾವ ಕಾನೂನು ಇಲ್ಲ. ಕಾನೂನು ಇಲ್ಲ ಅಂತ ಅವ್ರು ತಪ್ಪಿಸ್ಕೋಬಾರ್ದು. ಅವ್ರು ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಕೊಡ್ತಾ ಇದ್ದೀನಿ. ಇದು ತಪ್ಪಾ? ತಪ್ಪು ಮಾಡಿದ ಮಕ್ಕಳನ್ನ ಶಿಕ್ಷಿಸೋದು ತಪ್ಪಲ್ಲ. ಆದ್ರೆ ಅವರ ಆ ತಪ್ಪನ್ನ ತಿದ್ದುಕೊಂಡು ಬದುಕೋಕ್ ದಾರಿ ಇಲ್ಲದೆ ದೇಹಿಂತ ಬಂದು ಮಕ್ಕಳನ್ನ ಕಟ್ಟಿಡ್ತಲ್ಲ ತಪ್ಪು. ಬನ್ನಿ ಮನೆಗೆ ಹೋಗೋಣ. ಬರಲ್ಲ ಪಾರು, ನನ್ನ ನೆಲೆಯಲ್ಲಿ ಉರಿತಿರೋ ಬೆಂಕಿ ಆರಿ ತಣ್ಣಗಾಗಬೇಕು. ಅದು ತಣ್ಣಗಾದ್ಮೇಲೆ ಮಾತ್ರ ಬರೋಕ್ ಸಾಧ್ಯ. ಅದು ಯಾವತ್ತಿಗೂ ತಣ್ಣಗಾಗಲ್ಲ ರೀ. ನಿಮ್ಮ ಕೋಪ, ಹಠ, ಅಹಂಕಾರ ಎಲ್ಲ ಸೇರ್ಕೊಂಡು ತುಪ್ಪ ಸುರಿಸ್ತಾ ಇದೆ. ನಿಮ್ಮ ಹೃದಯದಲ್ಲಿ ಬೆಂಕಿ ಹಚ್ಕೊಂಡು ಉರಿತಾ ಇದೆ ಅಂದ್ರಲ್ಲ, ಹೃದಯ ಇದ್ರೆ ತಾನೇ ಹಚ್ಕೊಂಡು ಉರಿಯೋಕೆ. ಅದು ಬರೀ ಕಲ್ಲು. ಆ ಕಲ್ಲಲ್ಲಿ ಪ್ರೀತಿ, ವಿಶ್ವಾಸ, ಮಮತೆ ಎಲ್ಲ ಸತ್ತು ಹೋಗಿದೆ. ಯು ಆರ್ ಹಾರ್ಟ್ಲೆಸ್. ಯು ಆರ್ ಹಾರ್ಟ್ಲೆಸ್. ಯು ಆರ್ ಹಾರ್ಟ್ಲೆಸ್. You are heartless. You are heartless. You are heartless. You are heartless. ನೀನು ಭವಾನಿ ಶಂಕರ್ನ ಅಪಾರ್ಥ ಮಾಡ್ಕೊಂಡಿದ್ಯಾ? ಹೊಟ್ಟೆಲ್ ಹುಟ್ಟಿದ ಮಕ್ಕಳು ಅವನ್ನ ಅರ್ಥ ಮಾಡ್ಕೊಳ್ದೇ ಇರ್ಬೋದು. ಆದ್ರೆ ಇಷ್ಟು ವರ್ಷ ಅವನಿಗೆ ನೆರಳಾಗಿ ನಿಂತು ಸಹಧರ್ಮಣಿ ನೀನು ಹೀಗನ್ನಿಸ್ತು. ಇಲ್ಲ ರಾಮಣ್ಣವ್ರೆ, ನಿಮ್ಮ ಹತ್ರ ಕೆಲಸ ಮಾಡ್ತಿದ್ದ ಭವಾನಿ ಶಂಕರ್ ಅಲ್ಲ. ಹಣದ ಜೊತೆಗೆ ಅವರು ಬದಲಾಗ್ಬಿಟ್ಟಿದ್ದಾರೆ. ಮಕ್ಕಳನ್ನೇ ಅಲ್ಲ, ಕೊನೆಗೆ ನನ್ನ ಮರೆತು ಇಲ್ಲ, ಅವನು ಯಾರನ್ನೂ ಮರ್ತಿಲ್ಲ. ಹೆತ್ತ ಮಕ್ಕಳು ಅವನು ಮಾಡಿ ದ್ರೋಹಕ್ಕಾಗಿ ಅವನು ಕಣ್ತರಿಸೋ ಪ್ರಯತ್ನ ಪಟ್ಟ. ಈ ಪ್ರಪಂಚದಲ್ಲಿ ಅವ್ರು ಹೆಚ್ಚಾಗಿ ಪ್ರೀತಿಸೋದು ಯಾರನ್ನ? ನಿನ್ನನ್ನೇ. ಅವತ್ತು ನಿನ್ ತಂಗಿ ನೋಡ್ಲಾರ್ದೆ 50,000 ರೂಪಾಯಿ ಕೊಟ್ಟು ರಮೇಶನ ಜೈಲಿನಿಂದ ಬಿಡಿಸ್ದ. ರಾಮಣ್ಣವ್ರೆ, ನೀವು ಹೇಳ್ತಾ ಇರೋದು ನಿಜನಾ?
ಸಂದೇಶನ್ ಬಿಡಿಸಿದ್ದು ಅವರೇನಾ? ಹೌದಮ್ಮ, ಖಂಡಿತವಾಗ್ಲೂ ಅವನೇ. ಅಯ್ಯೋ ದೇವ್ರೆ, ನಾನೆಂತ ತಪ್ಪು ಕೆಲಸ ಮಾಡ್ಬಿಟ್ಟೆ. ಆವೇಶದಲ್ಲಿ ಅವನೇನೇನೋ ಅನ್ಬಿಟ್ನಲ್ಲ. ಹಲೋ, ಅಪ್ಪಾಜಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದೆ, ಬೇಗ ಬನ್ನಿ. ಡಾಕ್ಟ್ರೇ, ಐ ಆಮ್ ಸಾರಿ ಮೇಡಮ್. ನಿಮಗ್ ಹೃದಯ ಇಲ್ಲ ಅಂತ ನನ್ ದುಡ್ಡು ಕೇಳ್ಬಿಟ್ಟೆ ಅಂದ್ರೆ ನನಗ್ ಕ್ಷಮಿಸ್ಬಿಡಿ. ನನಗ್ ಕ್ಷಮಿಸ್ಬಿಡಿ ಅಂದ್ರೆ ನನ್ ಒಂಟಿಯಾಗಿ ಬಿಟ್ಟು ಹೋಗ್ಬೇಡಿ. ನನ್ ಒಂಟಿಯಾಗಿ ಬಿಟ್ಟು ಹೋಗ್ಬೇಡಿ. ಬಾರು, ನನ್ನ ಸ್ವಯಾರ್ಜಿತವಾದ ಆಸ್ತಿಯ ಸಂಪೂರ್ಣ ಹಕ್ಕು ಬಾಧ್ಯತೆಗಳನ್ನು ನಿನಗೆ ಕೊಡುತ್ತಿದ್ದೇನೆ. ನನ್ನ ಪುತ್ರರಾದ ಚಿರಂಜೀವಿ ರಮೇಶ್ ಹಾಗೂ ಚಂದ್ರುವಿಗೆ ತಲಾ 2 ಲಕ್ಷ ರೂಪಾಯಿಗಳ ನಗದು ಹಣವನ್ನು ಕೊಡತಕ್ಕದ್ದು. ಇದು ನನ್ನ ಪುತ್ರರ ಮೇಲಿನ ಮಮತೆಗಿಂತ ನಿನಗೆ ಮನೋವೇದನೆ ಉಂಟಾಗದಿರಲಿ ಎನ್ನುವುದೇ ನನ್ನ ಉದ್ದೇಶ. ಇನ್ನು ನನ್ನ ಜೀವನದ ಮಹದಾಸೆಯಾಗಿ ಕಷ್ಟಪಟ್ಟು ಪವಿತ್ರ ಆಸೆಯಿಂದ ಕಟ್ಟಿದ ನಮ್ಮ ಮನೆ ಯಾವ ಕಾರಣಕ್ಕಾಗಿಯೂ ನಿಲ್ಲಕೂಡದು, ನಿರಂತರವಾಗಿ ಮುಂದುವರಿಯತಕ್ಕದ್ದು. ನನ್ನ ಆಸ್ತಿಗಳಿಂದ ಬರುವ ಆದಾಯವನ್ನು ನಮ್ಮ ಮನೆಯ ಕಾರ್ಯಕ್ರಮಗಳಿಗೆ ಉಪಯೋಗಿಸತಕ್ಕದ್ದು. ಈ ಕೆಲಸದಲ್ಲಿ ಬಾಲಣ್ಣನವರು ತಮ್ಮ ಸಂಪೂರ್ಣ ಸೇವೆಯನ್ನು ನೀಡುತ್ತಾರೆಂಬ ಭರವಸೆ ಇದೆ. ಪ್ರಪಂಚದಲ್ಲಿ ನನಗೆ ಬಂದ ಸ್ಥಿತಿ ಬೇರಾವ ತಂದೆಯರಿಗೆ ಬಾರದಂತೆ ತಮ್ಮ ಕಡೆಗಾಲದಲ್ಲಿ ಅವರು ನೆಮ್ಮದಿಯಾಗಿರಬೇಕೆಂಬುದೇ ನನ್ನ ಉದ್ದೇಶ. ಇನ್ನು ನನ್ನ ಹೆತ್ತ ಮಕ್ಕಳಿಗಿಂತಲೂ ಹೆಚ್ಚಾಗಿ ನಿಸ್ವಾರ್ಥದಿಂದ ಸೇವೆ ಮಾಡಿದ ನಂದೀಶನಿಗೆ ನನ್ನ ಕಾರ್ಖಾನೆಗಳ ಆಡಳಿತವನ್ನು ಕೊಡುತ್ತಿದ್ದೇನೆ. ಅವನೇ ನನ್ನ ಹೆತ್ತ ಮಗ. ನಾನು ಸತ್ತ ನಂತರ ನನ್ನ ದೇಹಕ್ಕೆ ನಂದೀಶನೇ ಬೆಂಕಿ ಇಡಬೇಕೆಂಬುದು ನನ್ನ ಅಂತಿಮ ಆಸೆ. ಸಾವಿರ ಜನ್ಮ ಬರಲೇನು ನೀರುವಾಗ ನನಗೆ ಭಯವೇ, ನೀರುವಾಗ ನನಗೆ ಭಯವೇ. ಎಂದರು ಹೀಗೆ ನಗಬೇಕು ನನ್ನ ಬಾಳಲ್ಲಿ ಆನಂದ ತರಬೇಕು ಎಂದು ಜೊತೆಯ ಹೀಗೆ ಇರಬೇಕು.